ನೋಡಿ, ಇದು ಆಡ್ಮುಟ್ಟದ ಬಳ್ಳಿ. ಇದು ಬೇಲಿಗಟ್ಟುಗಳ ಮೇಲೆ ಏನಾದರೂ ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಹಬ್ಕೊಂಡು ಹೋಗೋದಕ್ಕೆ. ಬೇಲಿಗಟ್ಟಾಗಿರ್ಬೋದು, ಯಾವುದಾದ್ರೂ ಒಂದು ಪಾಳು ಬಿದ್ದಿರೋಂಥ ಜಾಗಗಳಾಗಿರ್ಬೋದು, ಬೇರೆ ಯಾವುದೇ ಗಿಡ ಸಿಗಲಿ ಹಬ್ಕೊಂಡು ಹೊರಟೋಗುತ್ತೆ. ಇಲ್ಲ ಜಾಗ ಸಿಕ್ಕಿಲ್ಲ ಅಂದರೆ ನೆಲದಲ್ಲಾಗಲಿ ಹಬ್ಕೊಂಡು ಹೊರಟೋಗಿರುತ್ತೆ. ನೋಡಿ, ಎಲೆಯನ್ನು ನೋಡಿದ್ರೆ ಗುರುತಿಸ್ಬೋದು. ಎಲೆ ತುಂಬ ಸ್ಮೂತಾಗಿರುತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಆಡುಮುಟ್ಟದ ಬಳ್ಳಿಯಿಂದ ಯಾವ ರೀತಿ ಮನೆಯಲ್ಲಿ ಒಂದು ಅದ್ಭುತವಾದ ರೆಮಿಡಿಯನ್ನು ತಯಾರು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ಹಾಗೆಯೇ ನೋಡಿ, ಒಂದು ಇಡೀ ಸೊಪ್ಪನ್ನು ತೊಗೊಂಬಂದಿದ್ದೀನಿ. ಏನಾದರೂ ತುಂಬ ಉಸಿರಿಡ್ಕೊಂಡಿದೆ, ಇವಾಗ ನಿಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಉಸಿರಿಡ್ಕೊಂಡಿರಲಿ, ಎದೆಯಲ್ಲಿ ಉಸಿರು ಹಿಡ್ಕೊಂಡು ಇರಲಿ, ಅಥವಾ ಮೊಣಕಾಲಲ್ಲಿ, ಇಲ್ಲ ಕಾಲುಗಳ ಕೀಲುಗಳಲ್ಲಿ, ಇಲ್ಲ ಪಾದದಲ್ಲಿ, ಅಥವಾ ಬೆನ್ನಲ್ಲಿ, ಭುಜದಲ್ಲಿ, ಯಾವುದೇ ಒಂದು ಭಾಗದಲ್ಲಿ ಆಗಿರಲಿ, ಒಟ್ಟಾರೆ ಉಳ್ಕಿಡ್ಕೊಂಡಿರಲಿ, ಈ ಆಡುಮುಟ್ಟದ ಬಳ್ಳಿಯ ಎಲೆಗಳನ್ನು ತೊಗೊಂಬಂದು, ಸುಮಾರು ಒಂದು ಇಡೀ ಎಲೆಗಳನ್ನು ತೊಗೊಂಬಂದು ಚೆನ್ನಾಗಿ ಕುಟ್ಕೊಬೇಕು. ಮಿಕ್ಸಿಗೆ ಹಾಕೋಂಗಿಲ್ಲ. ಆದಷ್ಟು ನುಣ್ಣಗೆ ಚೆನ್ನಾಗಿ ಕುಟ್ಕೊಳ್ಳಿ. ಹದವಾಗಿ ಕುಟ್ಕೊಂಡು ಮತ್ತು ಇದಕ್ಕೆ ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿಬಿಟ್ಟು ನೋವಿರುವಂಥ ಜಾಗಕ್ಕೆ ಬಳಿಯೋದ್ರಿಂದ ನೋವು ಬೇಗ ಮಾಯ ಆಗುತ್ತೆ. ಸೊ ಇದು ಕುಡ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ನುಣ್ಣಗಾಗಬೇಕು. ಈ ಸೊಪ್ಪು ಬರೀ ಅಷ್ಟೇ ಅಲ್ಲ, ಏನಾದರೂ ಹಾವು ಕಡಿದಾಗ ನೀವು ಆಸ್ಪತ್ರೆ ದೂರ ಇದೆ, ಹಳ್ಳಿಯವರು ಅಂತಂದಾಗ ನಿಮಗೆ ತಕ್ಷಣ ಇದು ಜ್ಞಾಪಕ ಬರಬೇಕು. ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಕೇವಲ ಒಂದೇ ಒಂದು ಎಲೆ ತೊಗೊಂಬಂದು ಚೆನ್ನಾಗಿ ಕುಟ್ಟಿ ಒಂದು ಗ್ಲಾಸ್ ನೀರಿಗಾದರೂ ಕೊಡಿ, ಅಥವಾ ಮೇಕೆ ಹಾಲಲ್ಲಾದರೂ ಕೊಡಿ. ಆ ಒಂದು ಕಡ್ದಿರುವಂಥ ವ್ಯಕ್ತಿಗೆ ಕುಡಿಸಿ. ತುಂಬ ಫುಲ್ಲು ವಾಮಿಟ್ ಆಗೋಗುತ್ತೆ, ದೇಹಕ್ಕೆ ವಿಷ ಹತ್ತೋದಕ್ಕೆ ಬಿಡೋಲ್ಲ. ಹಾಗೆಯೇ ಚೆನ್ನಾಗಿ ಕುಟ್ಬಿಟ್ಟು ಈ ಒಂದು ಸೊಪ್ಪಿಂದ ನೀರೇನು ಹಾಕ್ದಲೇ ರಸ ತೆಗೆದು ಕಚ್ಚಿರುವಂಥ ಜಾಗಕ್ಕೆ ಲೇಪ ಮಾಡಿ, ವಿಷ ಅಂಶ ಮೈಗೆ ಹತ್ತೋದಿಲ್ಲ ಅಂದರೆ ಲೇಪ ಆದರೂ ಮಾಡಿ. ಇಲ್ಲ ಸೊಪ್ಪನ್ನು ತೇವಾಂಶ ಅಂದರೆ ಚೆನ್ನಾಗಿ ಕುಟ್ಟಿದಾಗ ತೇವಾಂಶ ಬರುತ್ತೆ, ರಸ ಬರುತ್ತೆ. ಆದರೆ ಇನ್ನೂ ಕುಟ್ಟಬೇಕಿದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸೊಪ್ಪನ್ನು ತೊಗೊಂಬಂದು ಚೆನ್ನಾಗಿ ಕುಟ್ರಿ. ತೇವ ಆರ್ದೇ ಇರೋಂಗೆ ಆ ಒಂದು ಜಾಗಕ್ಕೆ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಕಟ್ಟಿಬಿಡಿ. ಆ ವಿಷ ಮೈ ಕತ್ತೋದನ್ನ ತಡೆಯುತ್ತೆ. ಹಾಗೆಯೇ ಆಸ್ಪತ್ರೆಯಲ್ಲಿ ಕೂಡ ನೀವು ಚಿಕಿತ್ಸೆ ತಗೊಳ್ಳಿ. ನೋಡಿ, ಈಗ ನೋಡಿ, ಇದು ಸ್ವಲ್ಪ ನುಣ್ಣಗಾಗಿದೆ. ಇನ್ನೂ ಸ್ವಲ್ಪ ಕುಟ್ಕೊಬೇಕಿದು. ಚೆನ್ನಾಗಿ ನುಣ್ಣಗ ಇದು ಮಾಡ್ಕೊಂಬಿಡೋಣ, ಕುಟ್ಕೊಂಬಿಡೋಣ. ನೋಡಿ, ಈಗ ಕುಟ್ಟಿದಾಗಿದೆ. ಇವಾಗ ಇದಕ್ಕೆ ಒಂದು 50 ಗ್ರಾಮ್ ಅಷ್ಟು ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಹರಳೆಣ್ಣೆ, ನೀವು ಕ್ಯಾಸ್ಟ್ರ್ ಆಯಿಲ್ ಅಂತ ಕರಿತೀರಲ್ಲ, ಆ ಒಂದು ಎಣ್ಣೆ. 50 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ನೋಡಿ, ಇದು ಸೊಪ್ಪೆಲ್ಲ ಚೆನ್ನಾಗಿ ಬೇಗ ಎಳ್ಕೊಂಬಿಡುತ್ತೆ. ಚೆನ್ನಾಗಿ ಎಳ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ಕು, ಒಂದು ಯಾವುದಾದ್ರೂ ಒಂದು ಡಬ್ಬಿಯಲ್ಲೋ ಅಥವಾ ಒಂದು ಬಾಕ್ಸಲ್ಲೋ ಶೇಖರಣೆ ಮಾಡಿ ಇಟ್ಕೊಳ್ಳಿ. ದಿನದಲ್ಲಿ 2 ರಿಂದ 3 ಬಾರಿ ಹಚ್ತಾ ಬನ್ನಿರಿ. ಅದು ಎಂಥ ಉಳ್ಕಾದ್ರೂ ಇಟ್ಕೊಂಡಿರಲಿ. ಕೆಲವೊಂದು ಸಲ ಆಸ್ಪತ್ರೆಗೆ ಹೋದ್ರೂ ಮೇಲಾಗಲ್ಲ, ಟ್ಯಾಬ್ಲೆಟ್ ತೊಗೊಂಡ್ರೂ ಮೇಲಾಗಲ್ಲ, ಮಂತ್ರ ಹಾಕ್ಸ್ಕೊಂಡ್ರೂ ಮೇಲಾಗಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀರಾ, ಈ ಸೊಪ್ಪನ್ನು ತೊಗೊಂಬಂದು ಈ ರೀತಿ ಚೆನ್ನಾಗಿ ಕುಟ್ಟಿ, ಚೆನ್ನಾಗಿ ಅರ್ದು ಅದಕ್ಕೆ ನೀವು ಹರಳೆಣ್ಣೆಯನ್ನು ಮಿಕ್ಸ್ ಮಾಡಿ ಯಾವ ಜಾಗದಲ್ಲಿ ಹಿಡ್ಕೊಂಡಿದೆಯೋ ಆ ಜಾಗಕ್ಕೆ ಲೇಪನ ಮಾಡಿ. ತಟ್ಟಂತ ಆ ಉಳುಕಿಡ್ಕೊಂಡಿರೋದು ಬಿಟ್ಟೋಗುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಆದಷ್ಟು ಈ ಒಂದು ರೆಮಿಡಿಯನ್ನು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಡಿ. ಮಕ್ಳಿಗೆ ಸಿಗ್ದಂಗೆ ನೋಡ್ಕೊಳ್ಳಿ. ನೋಡಿ, ನಾನು ಬಳಿತಾ ಇದ್ದೀನಿ. ಎಂಥ ಉಳ್ಕಾದ್ರೂ ಇಟ್ಕೊಂಡಿರಲಿ, ಗಪ್ ಅಂತ ನಿಂತೋಗ್ಬಿಡುತ್ತೆ. ದೇಹದ ಯಾವುದೇ ಭಾಗದಲ್ಲಿ ಉಳುಕಿಡ್ಕೊಂಡಿರಲಿ, ಈ ರೆಮಿಡಿಯನ್ನು ಮಾಡಿ ಹಚ್ಚಿ ವಾಸಿ ಮಾಡ್ಕೊಳ್ಳಿ. ಈ ಒಂದು ಚಿಕ್ಕ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಅಪ್ಡೇಟ್ಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು.